13 ಕುಂಟೆ ಹಾಕಿ ಒಳ್ಳೆ ಕಾಸಾಗಿತ್ತು. ಎಷ್ಟು 7 ಲಕ್ಷ ಕಾಸಾಗಿತ್ತು 13 ಕುಂಟೆ ಹಾಕಿ. ಇವಾಗ ನೋಡಿ 3/4 ಎಕರೆ ಹಾಕಿರೋ 10,000 ಹುಟ್ಸೋದು ಕಷ್ಟ. ಆಳುಗಳು ಕೂಲಿಲೇ ಹುಟ್ಸೋಕ್ಕಾಗಲ್ಲ ಸರ್, ಆ ಥರ ಆಗ್ಬಿಟ್ಟದೆ. ಬಿಟ್ಬಿಟ್ಟಿದ್ದೋ ಏನಂದರೆ ಬಿಡಬಾರ್ದಲ್ಲ ಬೆಳೆ ಅಂತ ಕೀಳ್ತಾ ಇದ್ವಿ. ನಾನು ಕೊಡ್ತೀನಿ, ರೈತರಿಗೆ ಲಾಸ್ ಆಯಿತು, ಅದು ಕೊಡ್ತೀನಿ ಇದು ಕೊಡ್ತೀನಿ. ಏನು ಕೊಡ್ತಾರೆ? ಏನೂ ಕೊಡಲ್ಲ. ರೈತ 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 ಅನ್ನ ಕೊಡುವ ದಾತ. ನಮ್ಮ ಹೆಸರು ಜಗದೀಶ ಸರ್. ಟೊಮಾಟೊ ಗಿಡ ಹಾಕಿದ್ದೀವಿ, ಒಂದು 3/4 ಎಕರೆ ಹಾಕಿದ್ದೀವಿ. ಆಗಲೇ ಈ ಸಲ ಕಿತ್ತಿದ್ದೀವಿ ರೀ ಸಲಾರು. ಒಳ್ಳೆ ಇಳುವರಿ ಮಾತ್ರ ಸಖತ್ತಾಗಿ ಬಂತು. ರೈಟ್ ಮಾತ್ರ ಸಿಕ್ಕಲಿಲ್ಲ ಸರ್, ರೈಟ್ ಸಿಕ್ಕಲಿಲ್ಲ. ಒಟ್ಟಿನಲ್ಲಿ ಸಲಾರು ಇಳುವರಿ ಮಾತ್ರ ಚೆನ್ನಾಗಿ ಬರ್ತದೆ. ಈ ರೈಟೇ ಸಿಕ್ಕಲಿಲ್ಲ ಸರ್. ಯಾರು ರೈತರು ಬೇಕಾದ್ರೂ ಬೆಳಿಬೋದು, ಇಂಥ ರೈಟಲ್ಲಿ ಯಾರು ರೈತರು ಬೆಳೆಯೋಕ್ಕಾಗಲ್ಲ. ಏನು ಮಾಡ್ತೀರಾ ಸರ್ ಈ ಕೆಲಸ? ರೇಟ್ ಸಿಕ್ಕಿದ್ರೆ ಮಾತ್ರ ಪರವಾಗಿಲ್ಲ, ರೈಟ್ ಸಿಕ್ಕಿದ್ರೆ ಕಾಸಾಗತ್ತೆ ಸರ್. ರೈಟ್ ಕಾಸಾಗೋದು. ಎಷ್ಟು ಎಕರೆಗೆ ಹಾಕಿದ್ರಾ? ನಮ್ಮದು 3/4 ಎಕರೆ. ಟಮಾಟೆ, ಕ್ಯಾಪ್ಸು, ಹೂವಿನ ಗಿಡ ಇವೆಲ್ಲ ಬೆಳಿತೀವಿ ಸರ್. ನಮ್ಮದೆಲ್ಲ ಒಂದು 3 ಎಕರೆ ಐತೆ. ಇದು ಮೊನ್ನೆ ಈ ವರ್ಷಕ್ಕೆ 2 ಸಲ ಬೆಳೆದಿದ್ದೀವಿ ಸರ್. ಇದು 2ನೇ ಬೆಳೆ. ಮೊನ್ನೆ ಪರವಾಗಿಲ್ಲ 500-400 ಹೋಗೋದ್ರು. ಇವಾಗ 100 ರೂಪಾಯಿಂದಲೂ 100-200. ನೀರಾವರಿ ಏನಂದರೆ ಗಿಡ ಬೆಳೆ ಚೆನ್ನಾಗಿ ಬಂತು, ರೈಟ್ ಸಿಕ್ಕಲಿಲ್ಲ. ಒಂದು ಟೈಮ್ನಲ್ಲಿ ಸಿಕ್ಕಿತ್ತು ಸರ್, 2,500 ರೂಪಾಯಿ ಸಿಕ್ಕಿತ್ತು ರೈಟು. 13 ಕುಂಟೆ ಹಾಕಿ ಒಳ್ಳೆ ಕಾಸಾಗಿತ್ತು. ಎಷ್ಟು 7 ಲಕ್ಷ ಕಾಸಾಗಿತ್ತು 13 ಕುಂಟೆ ಹಾಕಿ. ಇವಾಗ ನೋಡಿ 3/4 ಎಕರೆ ಹಾಕಿರೋ 10,000 ಹುಟ್ಸೋದು ಕಷ್ಟ. ಅದೇ ಒಂದ್ಸರಿ ರೈತ ಸರಿಯಾಗಿ ಸಿಕ್ಕಿದ್ರೆ ಲಾಟ್ರಿ ಹೊಡೆದಂಗೆ. ಲಾಟ್ರಿ ಹೊಡೆದಂಗೆ. ಇಲ್ಲ ಅಂದರೆ ಇಲ್ಲ. ಆಳುಗಳು ಕೂಲಿಲೇ ಹುಟ್ಸೋಕ್ಕಾಗಲ್ಲ ಸರ್, ಆ ಥರ ಆಗ್ಬಿಟ್ಟದೆ. ಬಿಟ್ಬಿಟ್ಟಿದ್ದೋ ಏನಂದರೆ ಬಿಡಬಾರ್ದಲ್ಲ ಬೆಳೆ ಅಂತ ಕೀಳ್ತಾ ಇದ್ದೀವಿ. ಬಟ್ ಭೂಮಿ ತಾಯಿ ನಂಬಿದ್ರೆ ಮೋಸ ಮಾಡಲ್ಲ. ಏನು ಮೋಸ ಮಾಡಲ್ಲ, ಕಷ್ಟ ಬಿದ್ದಂಗೆಲ್ಲ ಐತ್ರೆ. ಭೂಮಿ ತಾಯಿ ಮೋಸ ಎಲ್ಲಿ ಮಾಡ್ತದೆ? ರೈತರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ, ರೈಟ್ ಸಿಕ್ಕಲಿಲ್ಲ ಅಂದರೆ ಕಷ್ಟ. ಅದು ಏನು ಕೆಜಿ ಈಗ 10 ರೂಪಾಯಿ ಹೋಗ್ತಾ ಇದೆ. ಎಲ್ಲಿ ಸಹ 10 ರೂಪಾಯಿ ಹೋಗ್ತದೆ, 8 ರೂಪಾಯಿ 10 ರೂಪಾಯಿ, ಒಟ್ಟು 10 ರೂಪಾಯಿ ಒಳಗೆ ಸಹ 8 ರೂಪಾಯಿಂದಲೂ ಹೋಗ್ತದೆ. 6 ರೂಪಾಯಿಂದಲೂ ಆಗ್ತಾವ್ರೆ. ಏನು ಕೆಜಿ. ಜಮೀನು ಮಡಿಕೊಂಡು ನೀರು ಮಡಿಕೊಂಡು ಬೆಳೀತಾ ಇಲ್ದಿರೂ ಕಷ್ಟ, ಬೆಳೆದ್ರೂ ನೋಡಿ ಹಿಂಗೆ ಆಗ್ತದೆ. ಖರ್ಚು ಬಂಡವಾಳ ಹಾಕಿ ಮ್ಯಾಲೆ ಬಂದ್ಬಿಡ್ತದೆ ಸರ್ ಒಂದೊಂದು ಟೈಮ್ನಲ್ಲಿ. ಈ ಟೈಮ್ನಲ್ಲಿ ಟೊಮೆಟೊ ಒಳಗೆ ಏನು ಮಾಡ್ತೀರಾ? ಮತ್ತೆ ಏನು ಮಾಡ್ಬೇಕು ರೈತ? ಏನು ಮಾಡ್ಬೇಕು ಹೇಳಿ ಸರ್? ಅದೇ ಇಸ ಕುಡಿಬೇಕಷ್ಟೇ ಈ ಥರ ಆದಾಗ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಆ ಥರ ಪ್ರಸಂಗ ಬರಬಾರ್ದು ಅಂತಂದ್ರೆ, ಈಗ ಬೆಳೆದ್ರೆ ರೈತರುಗಳು ಬರೇ ಟೊಮೆಟೊನೇ ಬೆಳೆದು ಬಿಡ್ತಾರೆ ಅಲ್ವಾ? ಹೌದು. ಈಗ ಆ ಥರದ ಬಗ್ಗೆ ಹೇಳೋದಾದ್ರೆ ಏನು ಮಾಡ್ತಾರೆ? ಬೆಳೆದ್ರೆ ಟೊಮೆಟೊ ಬೆಳೆದು ಬಿಡ್ತಾರೆ, ಬೆಳೆದ್ರೆ ಕ್ಯಾಪ್ಸಿಕಮ್ ಬೆಳೆದು ಬಿಡ್ತಾರೆ, ಹೂವು ಬೆಳೆದು ಬಿಡ್ತಾರೆ. ಬೆಳೆದ್ರೆ ಒಂದೇ ಯಾರು ರೈತರು ಒಂದು ಪಕ್ಕ ಇಕ್ತಾರೋ ಅದನ್ನೇ ಇಕ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂದ್ರೆ ಹೆಂಗೆ ಅಂತ? ಅಯ್ಯೋ ಒಂದೊಂದು ಟೈಮ್ ಸಹ ಅವೆಲ್ಲ ಒಂದೊಂದು ಟೈಮ್. ಏನು ಮಾಡ್ತಾರೆ ಗೌರ್ಮೆಂಟ್? ಏನು ಮಾಡ್ತಾರೆ ಸರ್? ಮಾಹಿತಿ ಏನು ಕೊಡ್ತಾರೆ ನೋಡೋಣ ಹೇಳಿ. ಯಾವ್ದು ಕೊಡ್ತಾರೆ? ರೈತರಿಗೆ ಯಾವುದೂ ಕೊಡಲ್ಲ. ನಾನು ಕೊಡ್ತೀನಿ, ರೈತರಿಗೆ ಲಾಸ್ ಆಯಿತು, ಅದು ಕೊಡ್ತೀನಿ ಇದು ಕೊಡ್ತೀನಿ. ಏನು ಕೊಡ್ತಾರೆ ರೀ? ಏನೂ ಕೊಡಲ್ಲ. ಯಾಕೆ? ಎಲ್ಲ ಸಲ ಕೊಡ್ತಾರೆ ಸರ್ ಅವರು. ಒಂದು ಟ್ಯಾಕ್ಸ್ ಕಟ್ತಾರೆ ಒಂದು ಕಡೆಯಿಂದ. ಅವ್ರಿಗೆ ಇವ್ರಿಗೆ ಕೊಡೋದೇ ಆಗದೆ. ಕೊಡ್ತೀವಿ ಅಂದ್ಬಿಟ್ಟು ನಮಗೆ ರೈತರುಗಳು ಏನು ಕೊಡ್ತಾರೆ? ಏನೂ ಕೊಡಲ್ಲ. ಕೊಡ್ತೀವಿ ಅಂತ ಕಣ್ಣೋರ್ಸ್ತಾರೆ, ಕೊಡಲ್ಲ. ನೀವು ಯಾಕೆ ಕೇಳಬೇಕಲ್ಲ? ಯಾರನ್ನ ಕೇಳ್ತೀರಿ ಸರ್? ಯಾರನ್ನ ಕೇಳ್ತೀರ ನೋಡೋಣ ಹೇಳಿ. ನಮ್ಮಂಥವ್ರು ಹೋದ್ರೆ ಕಣ್ಣಿಗೆ ಕಾಣಲ್ಲ ಸರ್ ರೈತರಿಗೆ. ಅಫ್ಸಲ್ಗಳಿಗೆ ಏನು ನಮ್ಮಂಥವ್ರು ಕಣ್ಣಿಗೆ ಕಾಣಲ್ಲ ಅವ್ರಿಗೆ. ಹಳೆ ಬಟ್ಟೆ ಹಾಕವ್ರೆ, ಇವನ್ ಯಾರು ಬಂದವನ್ ಏನ್ಬಿಟ್ಟು ನಮ್ಮೊಂದು ಕಣ್ಣಲ್ಲಿ ಎತ್ತು ನೋಡಲ್ಲ. ಏನಿಲ್ಲ, ಲಂಚ ಕೊಡೋರು ಮಾತ್ರ ನೋಡ್ತಾರೆ ಅಷ್ಟೇ. ಅಲ್ಲ ಸರ್, ನೀವ್ ಹೇಳ್ಬೇಕು, ನೀವು ಅಧಿಕಾರಿ ಆಗಿರ್ಬೋದು, ನಾನು ರೈತ, ನಿಮ್ಮಂತವ್ರು 100 ಜನ ಸಾಕ್ತಾರೆ. ಅಯ್ಯೋ ನಡಿಯಪ್ಪ ಆಚೆಗೆ ಅಂತಾರೆ, ಒಳಕೆಲ್ಲಿ ಬಿಟ್ಕೊಂತಾರೆ ಸರ್. ನಮ್ಮಂತಾರನ್ನ ಬಿಟ್ಕೊನಲ್ಲ. ಹೌದಾ? ಬಿಡಿ ಸರ್, ನಮ್ಮಂತಾರನ್ನ ಎಲ್ಲಿ ಬಿಟ್ಕೊಂತಾರೆ ಒಳಗೆ? ನಾವೇನ ಆಗ್ಲೇ ಇಲ್ಲಿಗೆ ಉಗಾದಿಂದ ಈಚೆಗೆ 2 ಬೆಳೆ 2ನೇ ಇದು ಐಟಮ್ ಬೆಳೆದಿರೋದು ಇದು. ಅದು ಪರವಾಗಿಲ್ಲ. ಉಗಾದಿ ಒಳಗೆ ಸಿಕ್ಕಿದ್ದು ರೈಟ್ ಪರವಾಗಿಲ್ಲ, 400-500 ಹೋಗೋದು. ಈಗಲೇ ಲಾಸ್ ಆಗಿದ್ದು. ಇದು ಬಿಡ್ಸ್ಕೊಳ್ರಮ್ಮ, ಇದು ಹೆಂಗೆ ಬಿಡ್ಸ್ಕೊಳ್ಳಿ? ಹಾಗಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನು ಮಾಡ್ತೀರಾ ಸರ್? ಮಾಡಬೇಕು, ಮಾಡ್ತೀವಿ ಅಷ್ಟೇನ್ರಿ. ಸಿಕ್ಲಿ ಹೋಗ್ಲಿ, ಮಾಡಬೇಕು, ಮಾಡ್ತೀವಿ. ಯಾವಾಗಲೂ ಟೊಮೆಟೊನೇ ಹಾಕ್ತೀರಾ? ಇಲ್ಲ, ಒಂದು ವರ್ಷಕ್ಕೆ 2 ಸಲ 3 ಸಲ ಬೆಳಿತೀವಿ ಸರ್. ನೋಡಿ ಒಂದು ಐಟಮ್ ಇದಾಯಿತು, ನೋಡಿ ಅಲ್ಲೊಂದು ಐಟಮ್ ಐತ್ರಿ. ಈಗ ಅದನ್ನು ನರ್ಸರಿಯಲ್ಲಿ ಸೊಸಿ ಬಿಡಿಸ್ತೀವಿ. ಸೊಸಿ ಪೇಪರ್ ಹಾಕಿ, ಪೈಪ್ ಹಾಕಿ, ಎಲ್ಲ ಸೊಸಿ ತಂದು 1 ರೂಪಾಯಿಗೆ ಒಂದು ಸೊಸಿ ತಾಂಬಂದು ಉಣ್ತೀವಿ ರೀ. ಉಣಿ ಎಲ್ಲ ಕಟ್ಟಿ ಹಾಕಿ ಕಡ್ಡಿ ಒಂದು ಕಡ್ಡಿ ನಿಲ್ಲಿಸ್ಬೇಕಾರೆ 10 ರೂಪಾಯಿ ಸರ್. ಇದು ಒಂದು ಕಡ್ಡಿ ನಿಲ್ಲಿಸ್ಬೇಕಾರೆ 10 ರೂಪಾಯಿ. ಎಷ್ಟು ಕಡ್ಡಿ ಬೇಕು, ಎಷ್ಟು ರೈತರಿಗೆ ಮ್ಯಾಲೆ ಬರ್ತದೆ ಸರ್, ಲಾಸ್ ಆಗ್ತದೆ. ಅಂದ್ರೆ ಒಂದು ಗಿಡಕ್ಕೆ ಮಿನಿಮಮ್ 10 ರೂಪಾಯಿ ಖರ್ಚು ಬರ್ತದ? ಜಾಸ್ತಿ ಬರ್ತದೆ ಸರ್, ಜಾಸ್ತಿ ಬರ್ತದೆ. ಹೆಚ್ಚು ಕಡಿಮೆ 20 ರೂಪಾಯಿ ಒಂದು ಸೊಸಿ ಖರ್ಚು ಬಂದ್ಬಿಡ್ತದೆ ಸರ್, ಬರ್ತದೆ. ಮತ್ತೆ ಹೆಂಗೆ ಅಂತ? ಏನು ಮಾಡೋಕ್ಕಲ್ಲ, ಮಾಡಲೇಬೇಕು, ವಿಧಿ ಇಲ್ಲ. ಈಗ ನೀವು 3/4 ಎಕರೆಗೆ ಗಿಡ ಹಾಕಿದ್ದೀರಾ ಅಂದ್ರೆ ಟೊಮೊಟೊ ಗಿಡ ಹಾಕಿದ್ದೀರಾ. ಟೋಟಲಿ ಎಷ್ಟು ಗಿಡಗಳನ್ನ ಹಾಕಿದ್ರಾ? ಇದು ಸುಮಾರು 4,500 ಸಸಿ ಉಣಿದೆ ಸರ್.
4,500 ಸಸಿ ಉಂಡಿದ್ವಿ ಸರ್. ಒಯ್ರು 150 ರೂಪಾಯಿ kg. ಏನು ಸಿಗ್ತದೆ ಸರ್, ಸುಮ್ಮನೆ ಹೇಳ್ತಾರೆ ಅಷ್ಟೇ, ಏನೋ ಮಾಡಬೇಕು ಮಾಡ್ತೀವಿ ಅಷ್ಟೇ.